ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಸ್ವಲ್ಪ ಇದು ಹೇಗಿದೆ ಅಂತ ಹೇಳಿದ್ರೆ ಒಂದು ಕಟ್ ಹಾಕ್ದಂಥ ಪರಿಸ್ಥಿತಿ. ನಾಟ್ ಗುಡ್ ನಾಟ್ ಬ್ಯಾಡ್ ಅಗೈನ್. ಸೊ ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ನಾವು ಹೇಳೋದಕ್ಕಾಗಲ್ಲ, ತುಂಬ ನೆಗೆಟಿವ್ ಗುರುಬಲ ಇರುತ್ತೆ. ಆದರೆ ಸೊ ಈ ಉಪನಯನ, ವಿವಾಹ ಈ ಥರದ ಕೆಲಸಗಳಿಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಇದನ್ನು ಮಾಡ್ಕೋಬಹುದು. ಯಾಕೆಂದರೆ ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಿರೋದು. 4ನೇ ಮನೆಯನ್ನು ನಾವು ಕೇಂದ್ರ ಸ್ಥಾನ, ಎಲ್ಲ ಕೇಂದ್ರ ಸ್ಥಾನಗಳು ಪಾಸಿಟಿವ್ ಅಂತ ನೋಡುವಾಗ ಗುರುಬಲ ಅಂತೂ ನಿಮಗೆ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಕೆಲವು ಸ್ಟ್ರಕ್ ಆಗ್ತೀವಿ. ಯಾಕೆಂದರೆ ಸುಖ ಸ್ಥಾನ 4ನೇ ಮನೆ. ಸೊ ಸುಖವನ್ನು ಕೊಡೋದಕ್ಕೆ ಗುರು ರೆಡಿ ಇರಲ್ಲ. ನಿಮ್ಮನ್ನು ಪರೀಕ್ಷೆ ಮಾಡಿ, ನಿಮ್ಮ ಹತ್ರ ಕೆಲಸ ಮಾಡಿಸಿ, ನಿಮ್ಮ ಹತ್ರ ಓದಿಸಿ ಬರೆಸಿ ನಿಮಗೆ ರಿಸಲ್ಟ್ಸ್ನ ಕೊಡೋದಕ್ಕೆ ಗುರು ರೆಡಿ ಇರ್ತಾನೆ. ಇಲ್ಲಿ ಗುರು 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಸುಖ ಇರಲ್ಲ, ಸ್ವಲ್ಪ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ, ಪದೇ ಪದೇ ಕಿರಿಕಿರಿಗಳಾಗೋದಕ್ಕೆ ಅವಕಾಶ ಇರುತ್ತೆ. ಸೊ ಗುರುವಿನ ದೃಷ್ಟಿ 8ನೇ ಮನೆ ಮೇಲೆ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಬರೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗೆಯೇ 10ನೇ ಮನೆ ಉದ್ಯೋಗ ಆಗಿರೋದ್ರಿಂದ ನಿಮಗೆ ಕೆಪಾಸಿಟಿ ಇದ್ದರೆ ನಿಮ್ಮನ್ನು ಪರೀಕ್ಷೆ ಮಾಡಿ ನಿಮಗೆ ಉದ್ಯೋಗ ದೊರೆಯೋದಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. 12ನೇ ಮನೆಯನ್ನು ಗುರು ನೋಡ್ತಾನೆ. ಸೊ ಫಾರಿನ್ ಟ್ರಾವೆಲ್ ಏನಾದರೂ ಮಾಡಬೇಕು ಅಂತ ಇದ್ದರೆ ನಿಮಗೆ ಇದು ಪಾಸಿಟಿವ್ ಆದಂಥ ಟೈಮು, ನೀವು ಖಂಡಿತ ಮಾಡಬಹುದು ಅಂತ. ಸೊ ಇದಾಗಿತ್ತು ಗುರು ಗೋಚಾರ ಫಲ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ 12 ರಾಶಿಗಳಿಗೆ ಯಾವ ರೀತಿಯ ಫಲಗಳು ದೊರೀತವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಮುಂಚೆ ಕೆಲವು ರಾಶಿಗಳಿಗೆ ನಾನು ನೆಗೆಟಿವ್ ಫಲಗಳನ್ನು ಹೇಳಿದೆ, ಕೆಲವುದಕ್ಕೆ ನಾಟ್ ಗುಡ್ ನಾಟ್ ಬ್ಯಾಡ್ ಅನ್ನುವಂಥದ್ದು ಹೇಳಿದೆ, ಕೆಲವರು ಪೂರ್ತಿ ಪಾಸಿಟಿವ್ ಆದಂಥ ಫಲಗಳನ್ನು ಹೇಳಿದ್ದೀನಿ.